ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಈ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಸಿಗೆಗಾಲದಲ್ಲಿ ಬಿಸಿಲು ಚೆನ್ನಾಗಿರುತ್ತಲ್ವ, ಆವಾಗ ಕಡಲೆಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆನ ರಾತ್ರಿನೇ ನೆನೆಸಿಟ್ಟಿರ್ತಾರೆ. ಬೆಳಗ್ಗೆ ಅದನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೊಂಡು ಅದನ್ನು ಬಿಸಿಲಿನಲ್ಲಿ ಚಿಕ್ಕ ಚಿಕ್ಕ ಸಂಡಿಗೆಗಳಾಗಿ ಇಟ್ಟು ಒಣಗಿಸಿ ಅದನ್ನು ಒಂದು ವರ್ಷ ತನಕ ಸ್ಟೋರ್ ಮಾಡಿಕೊಂಡು ಈ ಒಂದು ರೆಸಿಪಿನ ಮಾಡ್ತಾರೆ. ಹಾಗಾದರೆ ಬನ್ನಿ, ಇವತ್ತು ಬೇಳೆ ಸಂಡಿಗೆನಲ್ಲಿ ಒಳ್ಳೆ ಒಂದು ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ 3ರಿಂದ 4 ಟಮಾಟೆನೂ ಕೂಡ ಮಿಕ್ಸಿನಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಆ ಬೇಳೆ ಸಂಡಿಗೆಗಳನ್ನ ಅದರಲ್ಲಿ ಹಾಕಿ ನಿಧಾನ ಕಾವ್ನಲ್ಲಿ ಇದನ್ನು ಉರಿಬೇಕಾಗತ್ತೆ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ನಿಧಾನ ಕಾವ್ನಲ್ಲಿ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಹುರಿದು ತೆಗೆದಿಟ್ಕೊಳ್ಳೋಣ. ಈಗ ಬಾಣಲಿಗೆ ಒಂದು 4 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, 1-2ರಿಂದ 3 ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ 1-2 ಈರುಳ್ಳಿಯ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ 1ರಿಂದ 2 ಚಿಕ್ಕದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಅದಾದಮೇಲೆ ಲೈಟಾಗಿ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ನಿಧಾನ ಕೌನಲ್ಲೇ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ 1-2 ಸ್ಪೂನ್ ಧನಿಯಾ ಪುಡಿ, 1-2 ಸ್ಪೂನ್ ಖಾರ ಹಾಕ್ಬಿಟ್ಟು ಫ್ರೈ ಮಾಡಿ, ಅದಾದಮೇಲೆ ರುಬ್ಬಿಟ್ಕೊಂಡಿರೋವಂಥ ಟಮಾಟೆ ಪೇಸ್ಟ್ನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಟಮಾಟೆ ಎಲ್ಲ ಚೆನ್ನಾಗಿ ಬೆಂದು ಮಸಾಲೆಗಳೆಲ್ಲ ಬೆಂದು ಎಣ್ಣೆ ಬಿಟ್ಕೋಬೇಕಾದ್ರೆ ಆವಾಗ ಹುರಿದಿಟ್ಕೊಂಡಿರೋ ಅಂತಹ ಬೇಳೆ ಸಂಡಿಗೆನ ಅದ್ರ ಜೊತೆ ಹಾಕಿ ಒಂದು 5-10 ನಿಮಿಷ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಇದಕ್ಕೆ 1-2-3 ಜಗ್ಗಷ್ಟು ನೀರು ಹಾಕಬೇಕಾಗತ್ತೆ. ಯಾಕಂತ ಹೇಳಿದರೆ ಬೇಳೆ ಸಂಡಿಗೆ ಚೆನ್ನಾಗಿ ಬೇಯಬೇಕಲ್ವಾ. ನೋಡಿ, ಇನ್ನೂ ಹಾಗೇ ಇದೆ. ಇದು ಬೇಯಬೇಕು ಅಂದರೆ ನೀರು ಜಾಸ್ತಿ ಬೇಕಾಗುತ್ತೆ. ಮಧ್ಯದಲ್ಲಿ ನೀರು ಹಾಕಿದರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಮೊದಲೇ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಚಿಕನ್ ಮಸಾಲೆ ಮತ್ತು ಗರಂ ಮಸಾಲೆ ಹಾಕಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸಿದಾಗ ಆ ಬೇಳೆ ಸಂಡಿಗೆಗಳು ಚೆನ್ನಾಗಿ ಬೆಂದು ಉದ್ರಾಗಿ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸಾರು ಥರ ಬೇಕು ಅಂದರೆ ಇಷ್ಟಕ್ಕೆ ಬಿಡಿ, ಇಲ್ಲ ಚಪಾತಿ ಜೊತೆ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಇಂಗೋ ತನಕ ಕುದಿಸಿದ್ರೆ ಬಿಸಿಯಾದ ಬೇಳೆ ಸಂಡಿಗೆಯ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಆದರೆ ಗ್ರೇವಿ ಥರ ಮಾಡಿಕೊಂಡು ಚಪಾತಿ ಜೊತೆ ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಲ್ವಾ.